ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತೀನಿ. ಏನಂದರೆ ಗೆಣಸಿನ ಹೋಳಿಗೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟ್ ಏನು ಮಾಡೀನಂದರೆ ತೆವೆ ಇಟ್ಕೊಂಡಿದ್ದೀನಿ. ತೆವೆ ಇಟ್ಕೊಂಡು ನಾನು 3 ಗೆಣಸ ತೊಗೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ತೊಗೊಂಡಿದ್ದೀನಿ. ಸುಮಾರು 1 kg ಅಷ್ಟು ಇದೆ ಗೆಣಸು. ನೋಡಿ, ಈ ರೀತಿ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಪಲ್ಟಿ ಹಾಕೋಬೇಕು. ಪಲ್ಟಿ ಹಾಕ್ಕೊಂಡು ಗ್ಯಾಸ್ ಇದೆಲ್ಲ ಸಣ್ಣಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ತೆಗೆದು ಅಲ್ಟಿ ಪಲ್ಟಿ ಮಾಡ್ಕೋಬೇಕು. ಒಂದು 3 ನಿಮಿಷ ಆದಿಂದೆ ಒಂದು ಸರ್ತಿ ನೀವು ತಕ್ಕೊಂಡು ಇದು ಅಲ್ಟಿ ಪಲ್ಟಿ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಸುಡುತ್ತೆ. ನೋಡಿ, ನೀವು ನೀರು ಹಾಕ್ಕೊಳ್ಳಾರ್ದೆ ಈ ರೀತಿ ಗೆಣಸು ಚೆನ್ನಾಗಿ ಮನೆಯಲ್ಲಿ ಸುಟ್ಕೊಂಡು ತಿನ್ಬೋದು. ನೀವು ಹಾಗೆ ಬೇಕಂದ್ರೂ ಹಾಗೆ ತಿನ್ಬೋದು, ಇಲ್ಲಾಂದರೆ ನಿಮ್ಗೆ ಹೋಳಿಗೆ ಬೇಕಂದ್ರೂ ಅದನ್ನು ಮಾಡ್ಕೋಬಹುದು. ಗೆಣಸು ಸುಡಲಿಕ್ಕೆ ಸುಮಾರು ಒಂದು 10 ನಿಮಿಷ ಬೇಕು. 10 ನಿಮಿಷ ಆದಿಂದೆ ಚೆನ್ನಾಗಿ ರೆಡಿ ಆಗುತ್ತೆ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ಒಳಗೆ 3 ಕಪ್ ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಿಂದೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ಹಾರ್ಡಾಗಿ ಕಲಿಸ್ಕೋಬಾರ್ದು, ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ನಾನು ಕಲಿಸ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಒಂದು ಪ್ಲೇಟಲ್ಲಿ ತಗೊಂಡಿಟ್ಕೊಂಡಿದ್ದೀನಿ. ಹಿಟ್ಟನ್ನು ಸುಮಾರು 1 ಗಂಟೆ ರೆಸ್ಟ್ ಕೊಡಬೇಕು. ಇದು ನಾನು ಹಿಟ್ಟು ಸೈಡ್ ಇಟ್ಕೊಂಡಿದ್ದೀನಿ. ನೋಡಿ, ಗೆಣಸನ್ನೇ ಇದೆಯಲ್ಲ, ಇದು ತಣ್ಣಗಾದಿಂದೆ ನಾನು ಸಿಪ್ಪೆ ತಗೊಂಡಿದ್ದೀನಿ. ನೋಡಿ, ಗೆಣಸ ಇರುತ್ತೆ ಅಲ್ಲ, ಅದು ನೀರು ಹಾಕ್ಕೊಂಡು ಕುದಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನೀರು ಹಾಕ್ಕೊಂಡು ಕುದಿಸಿದ್ರೆ ಏನಾಗುತ್ತೆ, ಜಾಸ್ತಿ ಸಾಫ್ಟಾಗಿ ಆಗುತ್ತೆ. ಅದಕ್ಕೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ನೀವು ನೀರು ಹಾಕ್ಕೊಳ್ಳಾರ್ದೆ ಈ ರೀತಿ ಸುಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸಿಪ್ಪೆ ತಕ್ಕೊಂಡು ಈ ರೀತಿ ನಾನು ತುರಿದು ತಗೊತೀನಿ. ತುರಿದು ತಗೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಚನ್ನಿ ಇದ್ರೂ ಚನ್ನಿಲೇನು ಈ ರೀತಿ ತುರಿದು ತಗೋಬಹುದು. ನೋಡಿ, ಈ ರೀತಿ ಚನ್ನಿ ಒಳಗೆ ಹಾಕೊಂಡು ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ರೆಡಿ ಆಗುತ್ತೆ. ನಿಮಗೆ ಯಾವುದು ಈಜಿ ಅನಿಸುತ್ತೆ ಅದು ನೀವು ಮಾಡ್ಕೋಬಹುದು. ನೋಡಿ, 1 kg ಗೆಣಸಿದ್ರೆ ಅದಕ್ಕೆ ಅರ್ಧ kg ಬೆಲ್ಲ ಹಾಕೋಬಹುದು. ನೋಡಿ, ನಾನು ಅರ್ಧ kg ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಮಿಕ್ಸ್ ಆಗಿದೆ. ಮಿಕ್ಸ್ ಆದಿಂದ ನಾನು 2 ಏಲಕ್ಕಿ ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಹಿಟ್ಟು ರೆಡಿ ಆಗಿದೆ. ನಾವು ಹೋಳಿಗೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ನೋಡಿ, ಎಣ್ಣೆ ಹಚ್ಕೊಂಡು ಮಾಡ್ಕೋಬೇಕು. ನೋಡಿ, ಈ ರೀತಿ ನಾನು ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಉಂಡೆ ಮಾಡಿಕೊಂಡು ಈ ರೀತಿ ತುಂಬ್ಕೋಬೇಕು. ನೋಡಿ, ನಾನು ಇಲ್ಲಿ ತುಂಬ್ಕೊಂಡಿದ್ದೀನಿ. ತುಂಬಿಕೊಂಡು ನಾನು ಈ ರೀತಿ ಲಟ್ಟಿಸ್ಕೊತೀನಿ. ನೋಡಿ, ಈ ರೀತಿ ಸ್ವಲ್ಪ ಕೈಲೇನಿರುತ್ತೆ ಅಲ್ಲ, ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಸಾವಕಾಶಾಗಿ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ.
ನೋಡಿ, ಇದು ನಾನು ತೆವೆ ಇಟ್ಕೊಂಡಿದ್ದೀನಿ. ತೆವೆ ಇದೆಲ್ಲ ಚೆನ್ನಾಗಿ ಕಾಯ್ದಿದೆ. ನಾನು ಹೋಳಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪನೂ ಯೂಸ್ ಮಾಡ್ಕೋಬಹುದು, ಎಣ್ಣೆನೂ ಯೂಸ್ ಮಾಡ್ಬೋದು. ನೋಡಿ, ಸ್ವಲ್ಪ ಕಾಯ್ದಿಂದೆ ನಾನು ಪಲ್ಟಿ ಮಾಡ್ಕೊತೀನಿ. ನೋಡಿ, ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಲ್ಟಿ ಪಲ್ಟಿ ಮಾಡಿಕೊಂಡು ಚೆನ್ನಾಗಿ ಸುಡ್ಕೋಬೇಕು. ನೋಡಿ, ಗೆಣಸಿನ ಹೋಳಿಗೆ ರೆಡಿಯಾಗಿದೆ. ನೀವು ತುಪ್ಪ ಹಚ್ಕೊಂಡು ತಿನ್ಬೋದು. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಆಗಿದೆ. ನೋಡಿದ್ರೆಲ್ಲ ಎಷ್ಟು ಈಜಿ ಆಗಿದೆ. ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.